Hi, good morning. How are you all? Welcome back to Edmo channel. Today we are going to learn about tenses. ತುಂಬಾ ಜನ ಟೆನ್ಸಸ್ ಬಗ್ಗೆ ಮಾಡ್ರಿ ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಟೆನ್ಸಸ್ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಟೆನ್ಸಸ್ ಅಂದ್ರೆ ಏನು, ಈ ಟೆನ್ಸಸ್ ಯಾವ ರೀತಿ ನಾವು ಬಳಸ್ತೀವಿ, ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಟೆನ್ಸಸ್, this particular word comes from a Latin word tempus, meaning time. ಸೊ ಈ ಟೆನ್ಸಸ್ ಅನ್ನೋದು ಫ್ರೆಂಚ್ ವರ್ಡ್ ಅಥವಾ ಲ್ಯಾಟಿನ್ ವರ್ಡ್ ಅಂತ ಏನ್ ಕರಿತೀವಿ ಅದು ಟೆಂಪಸ್ ಇಂದ ಬಂದಿದೆ. ಅರ್ಥ ಆಗ್ತಿದಲ್ವಾ? ಸೊ ಅದರ ಅರ್ಥ ಏನು ಅಂದ್ರೆ ಟೈಮ್ ಅಂತ. ನಾವು ಕನ್ನಡದಲ್ಲಿ ಕಾಲಗಳು ಅಂತ ಕರಿತೀವಿ. ಯಾವೆಲ್ಲ ಕಾಲಗಳಿದಾವೆ? 3 ಕಾಲಗಳಿದಾವೆ. ಮೊದಲನೇದು ಭೂತಕಾಲ, ವರ್ತಮಾನ ಕಾಲ, ಆಮೇಲೆ ಭವಿಷ್ಯತ್ ಕಾಲ. ಈ 3 ಕಾಲಗಳು. ಇದನ್ನೇ ನಾವೇನ್ ಮಾಡ್ತೀವಿ? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತೇಳಿ ಬರೀತೀವಿ. ಕ್ಲಿಯರ್? ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ, ಅದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ನಾವೇನ್ ಮಾಡ್ತೀವಿ? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಬರೀತೀವಿ. ಕ್ಲಿಯರ್? ಹಾಗಿದ್ರೆ ಈ ಪಾಸ್ಟ್ ಟೆನ್ಸ್ ಅದರಲ್ಲಿ ಎಷ್ಟು ರೀತಿಯಲ್ಲಿ ಬರ್ತವೆ ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಷ್ಟು ರೀತಿಯಲ್ಲಿ ಬರ್ತವೆ ಇವೆಲ್ಲವನ್ನ ನಾವು ನೋಡೋಣ. ಅರ್ಥ ಆಯ್ತಾ? ರೈಟ್. Now we are going to see some of the examples. For example, there is a boy called Anand. Anand eats mango. Which tense? To see or to find out tense, we have to see the verb. If it is V1 form of the verb without helping verb, then we consider this as simple present tense. Simple present tense. It is also called as simple indefinite ಅಂತ ಕೂಡ ಕರೀತಾರೆ. ಅರ್ಥ ಆಗ್ತಿಲ್ವಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕೂಡ ಕರೀತಾರೆ, ಇಂಡೆಫಿನೆಟ್ ಟೆನ್ಸ್ ಅಂತ ಕೂಡ ಕರೀತಾರೆ. ಸೊ ಆನಂದ್ ಈಟ್ಸ್ ಅ ಮ್ಯಾಂಗೋ. ಅರ್ಥ ಆಗ್ತಿದಲ್ವಾ? ಕ್ಲಿಯರಾ? ಅದೇ ತರ ಇದನ್ನೇ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು. ಆನಂದ್ ಈಸ್ ಈಟಿಂಗ್ ಅ ಮ್ಯಾಂಗೋ. Clear? Third, same thing. If you are taking present tense itself, Anand has eaten a mango. Clear? Then the last one in present tense, Anand has been eating a mango. ತುಂಬಾ ಜನ ಏನ್ ತಪ್ಪು ಮಾಡ್ತೀರಾ ಅಂದ್ರೆ, many of you make a mistake learning this tenses in Kannada. ಅರ್ಥ ಆಗ್ತದಲ್ವಾ? ಕನ್ನಡದಲ್ಲಿ ನೀವು ಇದನ್ನ ತರ್ಜುಮೆ ಮಾಡಿದ್ರೆ ಅಥವಾ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ
ಟೆನ್ಸ್ ಅನ್ನ ಕಲಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನು? ಆನಂದ್ ಈಟ್ಸ್ ಅ ಮ್ಯಾಂಗೋ. ಆನಂದ್ ಏನ್ ಮಾಡ್ದ? ಒಂದು ಮಾವಿನ ಹಣ್ಣನ್ನ ತಿಂದ. ಆನಂದ್ ಈಸ್ ಈಟಿಂಗ್ ಎ ಮ್ಯಾಂಗೋ. ತಿಂತಾ ಇದ್ದಾನೆ. ಸರಿ. ಆನಂದ್ ಹ್ಯಾಸ್ ಈಟನ್ ಎ ಮ್ಯಾಂಗೋ. ಅವನು ತಿಂದಾಗಿದೆ. ತಿಂದಾಗಿದೆ ಅನ್ಲಿಕ್ಕೂ ಸಿಂಪಲ್ ಪಾಸ್ಟ್ ಟೆನ್ಸ್ ತಿಂದಾಗಿದೆ ಅಂತ ಹೇಳ್ತಾನೆ ಅಲ್ಲಿ ಹೇಳೋದು, ಹೌದಲ್ವಾ? ಸೊ ಹಾಗಾಗಿ ಎರಡೂ ಕೂಡ ಏನಾಗುತ್ತೆ? ಬೇರೆ ಬೇರೆ ಟೆನ್ಸ್ ಆಗುತ್ತೆ, ಬೇರೆ ಬೇರೆ ಕಾಲಗಳಾಗುತ್ತೆ. ಆದ್ರೂ ಕೂಡ ನೀವೇನಾದ್ರೂ ಕನ್ನಡದಲ್ಲಿ ಇದನ್ನ ತರ್ಜುಮೆ ಮಾಡಿದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಆನಂದ್ ಹ್ಯಾಸ್ ಬೀನ್ ಈಟಿಂಗ್ ಎ ಮ್ಯಾಂಗೋ. ಅವನು ಇನ್ನು ಕೂಡ ತಿಂತಾ ಇದ್ದಾನೆ ಅಂತ ಹೇಳಿಕ್ಕಾಗುತ್ತಾ? ಸೊ ಬಿಕಾಸ್ ಇನ್ ಕನ್ನಡ ವಿ ಹ್ಯಾವ್ ಓನ್ಲಿ 3 ಟೆನ್ಸ್. ಕನ್ನಡದಲ್ಲಿ ಬರೀ 3 ಕಾಲಗಳು ಬರುತ್ತೆ. ಯಾವ್ಯಾವುದು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಆದ್ರೆ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಹಾಕಿದ್ರೆ, ಪ್ರೆಸೆಂಟ್ ಟೆನ್ಸ್ ಅಂತೇಳಿ ನಾವು ತಗೊಂಡ್ರೆ ಅದರಲ್ಲೇ 4 ವಿಧಗಳು ಬರ್ತವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್, ಪರ್ಫೆಕ್ಟ್, ನಾಲ್ಕನೇದು ಬಂದ್ಬಿಟ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅರ್ಥ ಆಯ್ತಾ? ಈ 4 ಯಾವ್ದ್ರಲ್ಲಿ ಬರುತ್ತೆ? ಬರೀ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಇದೇ ತರ ಪಾಸ್ಟ್ ಟೆನ್ಸ್ ಅಲ್ಲಿ ಬರುತ್ತೆ, ಆಮೇಲೆ ಫ್ಯೂಚರ್ ಟೆನ್ಸ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವು ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಂಡು ಇದನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಲ್ವಾ? ನಾನು ನಿಮಗೆ ಸಿಂಪಲ್ ಆಗಿ ಇದನ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ನಾನೇನ್ ಮಾಡ್ತೀನಿ, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೂಡ ನಾನು ನಿಮಗೆ ನನ್ನ ಒಂದು ಚಾನೆಲ್ ನಲ್ಲಿ ನಾನು ಅದನ್ನ ಹಾಕ್ತೀನಿ. ಅದನ್ನ ನೀವು ನೋಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ಲಿ ಯಾವ ಸಮಯದಲ್ಲಿ ನೀವು ಯಾವ ಕಾಲವನ್ನ, ಯಾವ ಟೆನ್ಸ್ ನ ಬಳಸಬೇಕು ಅನ್ನೋದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಂದೊಂದೇ ಟೆನ್ಸ್ ಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅರ್ಥ ಆಗ್ತಿದಲ್ವಾ? ಸೊ ಇವತ್ತಿಗೆ ಈ ಒಂದು ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಇನ್ನೂ ಕೂಡ ನೀವು ಕಳಿಸಿಲ್ಲ ದಯಮಾಡಿ ಶೇರ್ ಮಾಡಿ. ಇನ್ಯಾರಾದ್ರೂ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಲೈಕ್. ಇನ್ನೇನಾದ್ರೂ ನಿಮ್ಮ ಒಂದು ಸಲಹೆ, ಸೂಚನೆಗಳು, ಸಜೆಷನ್ಸ್ ಅಂತ ಏನ್ ಕರಿತೀವಿ ಅದೇನಾದಿತ್ತು ಅಂದ್ರೆ ದಯಮಾಡಿ ನಿಮ್ಮ ಸಜೆಷನ್ ಅನ್ನ ಕಮೆಂಟ್ ಗಳ ಮೂಲಕ ನನಗೆ ಕಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೀನಿ. ಸೊ ಐ ಹೋಪ್ ದಿಸ್ ಪರ್ಟಿಕ್ಯುಲರ್ ಟೆನ್ಸಸ್ will help you in order to better your communication skill in English. Goodbye. Thanks to one and all for watching this particular video. Thanks a lot.